ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಮ್ ಫೀಸ್ನ ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ಪೇ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಎಕ್ಸಾಮ್ ಫೀಸ್ ನೋಟಿಫಿಕೇಷನ್ನ ಚೆಕ್ ಮಾಡಬೇಕಂದ್ರೆ ನೀವು KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಎಕ್ಸಾಮ್ ನೋಟಿಫಿಕೇಷನ್ ಆಪ್ಷನ್ ಸಿಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಡೀಟೇಲ್ಸ್ ಸಿಗುತ್ತೆ. ಈ ಡೀಟೇಲ್ನಲ್ಲಿ ನಿಮ್ಮ ಸೈಕಲ್ ಯಾವುದು ಮತ್ತು ನಿಮ್ಮ ಸಬ್ಜೆಕ್ಟ್ ಯಾವುದನ್ನು ಚೆಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಈ ರೀತಿ ಲಿಂಕ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ನ ಸೈಡ್ ಕಾರ್ನರ್ಲಿ 3 ಡಾಟ್ಸ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೆಸ್ಕ್ಟಾಪ್ ಸೈಟ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಸಿಸ್ಟಮ್ ರೀತಿ ಬ್ರೌಸರ್ ವರ್ಕ್ ಆಗುತ್ತೆ. ಎಂಟರ್ ರೋಲ್ ನಂಬರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೋಲ್ ನಂಬರ್ನ ಟೈಪ್ ಮಾಡಿ ಅದಾದಮೇಲೆ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸೆಮಿಸ್ಟರ್ ಯಾವುದು ಮತ್ತು ನೀವು ಯಾವ ಸೈಕಲ್ ಅನ್ನೋ ಡೀಟೇಲ್ಸ್ ಎಲ್ಲ ಇರುತ್ತೆ ಮತ್ತು ನಿಮ್ಮ ಸಬ್ಜೆಕ್ಟು ಈ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಇಲ್ಲಿ ಮೇನ್ ನೀವು ಸೆಲೆಕ್ಟ್ ಮಾಡಬೇಕಾಗಿರೋಂಥದ್ದು ನಿಮ್ಮದು ಇಲ್ಲಿ ಎಕ್ಸಾಮ್ ಸೆಂಟರ್ ಯಾವುದು ಅಂತ. ನೀವು ಎಕ್ಸಾಮ್ನ ಯಾವ ಸೆಂಟ್ರಲ್ಲಿ ಬರೆಯೋಕ್ಕೆ ಚೂಸ್ ಮಾಡ್ತೀರಾ ಆ ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡಿ. ನೀವು ಇದನ್ನು ಕೇರ್ಫುಲ್ಲಾಗಿ ಚೂಸ್ ಮಾಡಿ, ಯಾಕಂದರೆ ಒನ್ಸ್ ನೀವು ಚೂಸ್ ಮಾಡಿ ಪೇಮೆಂಟ್ ಆದಮೇಲೆ ಮತ್ತೆ ಚೇಂಜ್ ಮಾಡ್ಬೇಕಂದ್ರೆ 1000 ರೂಪೀಸ್ ಫೀಸ್ ಇರುತ್ತೆ. ಇದಾದಮೇಲೆ ನಿಮ್ಮದು ಇಲ್ಲಿ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರ್, ಇಮೇಲ್ ID ಎಲ್ಲ ಇರುತ್ತೆ. ಇದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇದು ಆಲ್ರೆಡಿ ಶೋ ಆಗ್ತದೆ. ನೀವು ಇದನ್ನು ಫಿಲ್ ಮಾಡಬೇಕಾದ್ರೆ ನೋಡಿಕೊಂಡು ಡಾಟಾ ಎಲ್ಲ ನೀಟಾಗಿ ಫಿಲ್ ಮಾಡಿ. ನೀವು ಎಕ್ಸಾಮ್ ಫೀಸ್ನ ಪೇ ಮಾಡಬೇಕಾದ್ರೆ 3 ಮೇಜರ್ ಏನು ಅಂತಂದರೆ ನಿಮ್ಮ ಎಕ್ಸಾಮ್ ಸೆಂಟ್ರ್, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID, ಅಡ್ರೆಸ್ಸು ಇಷ್ಟನ್ನು ನೋಡ್ಕೊಂಡು ಕರೆಕ್ಟಾಗಿ ಫಿಲ್ ಮಾಡಿ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರೋದೇ ನಿಮ್ಮ ಸಬ್ಜೆಕ್ಟ್ ಡೀಟೇಲ್ಸು. ಇಲ್ಲಿ ನೀವು ಗಮನಿಸ್ಬೋದು ನಿಮ್ಮ ಸಬ್ಜೆಕ್ಟ್ ಡೀಟೇಲ್ಸು ಯಾವ್ಯಾವುದು ಅಂತ ಇದೆ. ನಿಮಗೆ ಹಾರ್ಡ್ ಕೋರ್ ಮತ್ತು ಸಾಫ್ಟ್ ಕೋರ್ ಸಬ್ಜೆಕ್ಟ್ಸ್ ಆಪ್ಷನ್ ಇರುತ್ತೆ. ಹಾರ್ಡ್ ಕೋರ್ ಅಂದರೆ ಕಂಪಲ್ಸರಿ ಸಬ್ಜೆಕ್ಟ್ಸು, ಸಾಫ್ಟ್ ಕೋರ್ ಸಬ್ಜೆಕ್ಟ್ಸ್ ಅಂದರೆ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಇದನ್ನು ನೀವು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡಿದ್ದೀರಿ ಅಂತ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಇಷ್ಟು ಸಬ್ಜೆಕ್ಟ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ನೀವು ಕೂಡ ಆಲ್ಮೋಸ್ಟ್ ನಿಮಗೆಲ್ಲ ಅದೇ ಸಬ್ಜೆಕ್ಟ್ಸ್ನ ಶೋ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲನೂ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿ ಇದನ್ನು ನೆಕ್ಸ್ಟು ಫೀಸ್ ಕ್ಯಾಲ್ಕುಲೇಷನ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮ್ಮದು ಫೀಸ್ ಕ್ಯಾಲ್ಕುಲೇಟ್ ಆಗಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿದ್ರೆ ಅದು ಅಮೌಂಟ್ ಎಷ್ಟಿದೆ ಅಂತ ನೋಡ್ಬೋದು. ಈಗ 1530 ಅಂತ ಅಮೌಂಟ್ ಶೋ ಆಗ್ತಾ ಇದೆ. ಇದಾದಮೇಲೆ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡಿ. ನಿಮ್ಮದು ಡಾಟಾ ಎಲ್ಲ ಸೇವ್ ಆಗಿರುತ್ತೆ. ಡಾಟಾ ಸೇವ್ ಆದಮೇಲೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಲ ಡಾಟಾ ಎಲ್ಲ ಕರೆಕ್ಟಾಗಿದೆ ಅಂತ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮ್ಮದು ಡೀಟೇಲ್ಸ್ ಎಲ್ಲ ನೀಟಾಗಿ ಬರುತ್ತೆ. ಇದರಲ್ಲೂ ಕೂಡ ಏನಾದ್ರು ರಾಂಗ್ ಇದ್ದರೆ ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಇದೆಲ್ಲ ಕರೆಕ್ಟಾಗಿದೆ ಅಂದರೆ ಆಪ್ಷನ್ ಮೇಲೆ ಅಗ್ರಿ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಾದಮೇಲೆ ನಿಮಗೆ 3-4 ಆಪ್ಷನ್ ಬರುತ್ತೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮದು UPI ID ಕೂಡ ಎಂಟ್ರಿ ಮಾಡಿ ನೀವು ಪೇಮೆಂಟ್ನ ಮಾಡ್ಬೋದು. ನಾನಿಲ್ಲಿ ಪೇಮೆಂಟ್ಗೆ UPI ಪೇಮೆಂಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ, ಯಾಕಂದರೆ ಇದನ್ನು ಬೇಗ ಮತ್ತು ಈಸಿಯಾಗಿ ಮಾಡ್ಬೋದು ಅಂತ. ಕಾರ್ಡ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ತೀನಿ ಅಂದರೆ ಟೈಮ್ ಹಿಡಿಯುತ್ತೆ. ಸೊ UPI ID ನ ಎಂಟ್ರಿ ಮಾಡ್ತೀನಿ. ನಂದು ಫೋನ್ಪೇ UPI ID ನ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿ ಪ್ರೊಸೆಸಿಂಗ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಫೋನ್ಪೇ ಆಪ್ಷನ್ ಮೇಲೆ ಈ ಥರ ಆಪ್ಷನ್ ಬರುತ್ತೆ, KSOU B.ED ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು UPI ID ಪಾಸ್ವರ್ಡ್ನ ಎಂಟ್ರಿ ಮಾಡಿ. ಇದಾದಮೇಲೆ ಪೇಮೆಂಟ್ ಆಪ್ಷನ್ ಕ್ಲಿಯರ್ ಆಗುತ್ತೆ. ನಿಮ್ಮದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬಂದ ತಕ್ಷಣ ನಿಮಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಒಂದು ಮೆಸೇಜ್ ಬರುತ್ತೆ. ಈ ನಾರ್ಮಲ್ ಮೆಸೇಜ್ನ ರೆಫರೆನ್ಸ್ಗೆ ಸೇವ್ ಮಾಡಿ ಇಟ್ಕೊಂಡಿರಿ. ಇದಾದಮೇಲೆ ಕ್ರೋಮ್ಗೆ ವಾಪಸ್ ಬಂದರೆ ನಿಮಗೆ ಈ ಥರ ಸಿಗುತ್ತೆ. ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇದನ್ನು ನೀವು PDF ಮುಖಾಂತರ ನೀವು ಸೇವ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಇಟ್ಕೋಬೋದು. ಇದನ್ನು ಪ್ರಿಂಟ್ ಬೇಕಾದ್ರೂ ತೊಗೊಳ್ಳಿ, ಇಲ್ಲ ಬೇಡ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ. ಇದು ನಿಮಗೆ ರೆಫರೆನ್ಸ್ ಆಗಿರುತ್ತೆ.